ಕಂಪ್ಯೂಟರ್ ಬೆರಳಚ್ಚುಗಾರ ಮಲ್ಲಿಕಾರ್ಜುನ್ ಬಿರಾದರ್ ಅವರ ಸುಪುತ್ರ ಉನ್ನತ ವ್ಯಾಸಂಗಕ್ಕೆ ಅಮೆರಿಕಾಗೆ ತೆರಳುತ್ತಿರುವ ಹಿನ್ನೆಲೆ ಬುದ್ಧ ಬಸವ ಅಂಬೇಡ್ಕರ್ ಕಂಪ್ಯೂಟರ್ ಬೆರಳಚ್ಚುಗಾರರು ಜೆರಾಕ್ಸ್ ಹಾಗೂ ಸಣ್ಣಪುಟ್ಟ ವ್ಯಾಪಾರಿಗಳ ಸಂಘದ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ನಗರದ ಕೋರ್ಟ್ ಬಳಿ ಬುದ್ಧ ಬಸವ ಅಂಬೇಡ್ಕರ್ ಕಂಪ್ಯೂಟರ್ ಬೆರಳಚ್ಚುಗಾರರು ಜೆರಾಕ್ಸ್ ಹಾಗೂ ಸಣ್ಣಪುಟ್ಟ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ಸಂಘದ ಮುಖಂಡರು ಮಲ್ಲಿಕಾರ್ಜುನ್ ಬಿರಾದರ್ ಅವರ ಮಗ ಪ್ರಜ್ವಲ್ ಬಿರಾದರ್ ಅವರಿಗೆ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು. ಈ ವೇಳೆ ಮಾತನಾಡಿದ ನ್ಯಾಯವಾದಿ ಚಂದ್ರಕಾಂತ್ ಆರ್ ಕಾಳ್ಗಿ ಅವರು ಒಂದು ಸಣ್ಣ ಜೆರಾಕ್ಸ್ ಅಂಗಡಿ ಇಟ್ಟುಕೊಂಡು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವಲ್ಲಿ ಮಲ್ಲಿಕಾರ್ಜುನ್ ಬಿರಾದರ್ ಅವರು ಸಫಲರಾಗಿದ್ದಾರೆ. ಮಗಳು ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದು ಈಗ ಮಗ ಇಂಜಿನಿಯರಿಂಗ್ ಮುಗಿಸಿ ವಿದೇಶಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಹೊರಟಿರುವುದು ಸಂತೋಷದ ವಿಚಾರ ಎಂದು ಹರ್ಷ ವ್ಯಕ್ತಪಡಿಸಿದರು. ಕರ್ನಾಟಕದ ಕಲಬುರಗಿ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕ ಅಂದ್ರೆ ಹಿಂದುಳಿದ ಪ್ರದೇಶ ಅಂತ ಹೇಳ್ತಾ ಬಂದಿದ್ದಾರೆ. ನಾವು ಹಿಂದುಳಿದವರಲ್ಲ, ಇಡೀ ವಿಶ್ವದಲ್ಲೇ ನಾವು ಮುಂದುವರೆದವರೇ ಅಂತ ಹೇಳ್ತೇವೆ ಅಭಿಮಾನದಿಂದ. 35ರಿಂದ 40 ವರ್ಷಗಳ ಕಾಲ ಸತತವಾಗಿ ನಮ್ಮ ಈ ಡಿಸ್ಟ್ರಿಕ್ಟ್ ಕೋರ್ಟ್ ಎದುರುಗಡೆ ವಿಧಾನಸೌಧ ಕಾಂಪೌಂಡ್ ಏನು ಅಟ್ಯಾಚ್ಮೆಂಟ್ ಏನು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಬೆರಳಚ್ಚುಗಾರರ ಹಾಗೂ ಜೆರಾಕ್ಸ್ ಶಾಪ್ಗಳು ಇವೆ. ಅವರೊಂದು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ನಮ್ಮ ಬಾಬುರಾವ್ ದಂಡಿನಕರ್ ಅಣ್ಣಜಿಯವರ ನೇತೃತ್ವದಲ್ಲಿ ಒಂದು ಅಸೋಸಿಯೇಷನ್ ಮಾಡಿದ್ದಾರೆ. 40 ವರ್ಷಗಳ ಸತತ ಕಾಲವಾಗಿ ಏನು ಇವರು ಈ ಡಬ್ಬಗಲ್ಲಿ ಏನು ತಮ್ಮ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಹಿರಿಯವ್ರು ಹೇಳ್ತಿದ್ರಿ, ಈಗ ಇವನ್ ಏನು ಮಾತೋಶ್ರೀ ಟೈಪಿಂಗ್ ಏನು ಜೆರಾಕ್ಸ್ ಸೆಂಟ್ರ್ ಇದೆ, ಮಲ್ಲಿಕಾರ್ಜುನ್ ಬಿರಾದರ್ ಅಣ್ಣಾಜಿಯವರ ಮಗ ನೋಡ್ರಿ, ಅವರು 2 ಮುದ್ದನಂತ ಒಂದು ಆರ್ತಿಗೆ ಒಂದು ಕೀರ್ತಿಗೆ ಒಂದು ಹುಡುಗ ಒಂದು ಹುಡುಗಿರಿ. ಅವಳು ಹುಡುಗಿ ಆದರೂ ಕೂಡ ಇವತ್ತಿನ ಡೇಟ್ನಲ್ಲಿ BSc MSc ಮುಗಿಸಿ ಇವತ್ತಿನ ಡೇಟ್ನಲ್ಲಿ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಗೆಸ್ಟ್ ಲೆಕ್ಚರಾಗಿ ಇವತ್ತು ಅವಳು ಟೀಚರಾಗಿ ಗೆಸ್ಟ್ ಲೆಕ್ಚರಾಗಿ ಒಂದು ಹುದ್ದೆಯಲ್ಲಿದ್ದಾಳೆ. ಜೊತೆಗೆ ಮಗ ಆದರೂ ಕೂಡ ಇವತ್ತು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಎಲ್ಲಂದರೆ ಸಿವಿಲ್ ಇಂಜಿನಿಯರಿಂಗ್ ಅವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಇವತ್ತಿನ ದಿನ ಈಗ ನೋಡ್ರಿ ಕಲ್ಯಾಣ ಕರ್ನಾಟಕದ ಇಬ್ಬರೇ, ಒಂದು ಕಲಬುರಗಿಯಲ್ಲಿ ನಮ್ಮ ಪ್ರಜ್ವಲ್ ಮಲ್ಲಿಕಾರ್ಜುನ್ ಬಿರಾದರ್ ಅವರು, ಇನ್ನೊಬ್ಬರು ನಮ್ಮ ಚಿತ್ತಾಪುರ ತಾಲೂಕಿನ ಒಬ್ಬ ವಿದ್ಯಾರ್ಥಿ ಇದ್ದಾರೆ. ಕೇವಲ ಇಬ್ಬರು ಮಾತ್ರ ಒಂದು ಸೆಲೆಕ್ಟ್ ಆಗಿದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರಪ್ಪ ಅಂತಂದ್ರೆ ಹೆಚ್ಚಿನ ಉನ್ನತ ವ್ಯಾಸಂಗಕ್ಕಾಗಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಆಗಿ ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ. ನೋಡ್ರಿ, ಇದು ಭಾಳ ಹೆಮ್ಮೆಯ ವಿಚಾರ. ಬೆರಳಚ್ಚುಗಾರರು ಜೆರಾಕ್ಸ್ ಮಷಿನ್ ಇಟ್ಕೊಂಡು ತಮ್ಮ ಜೀವನವನ್ನು ಮಕ್ಕಳಿಗೋಸ್ಕರ ಏನೋ ಮುಡಿಪಾಗಿ ಇಟ್ಕೊಂಡು ಕೇಸಿಂದ ಇವತ್ತು ಮಕ್ಕಳನ್ನು ಆಸ್ತಿ ಮಾಡಿಲ್ರಿ, ಆಸ್ತಿನೂ ಮಾಡಬೇಡ್ರಿ, ಮಕ್ಕಳನ್ನು ಆಸ್ತಿ ಮಾಡ್ರಂತ ಏನು ಹಿರಿಯವ್ರು ಹೇಳ್ಯಾರ. ಆ ಒಂದು ಸಿದ್ಧಾಂತದ ಮೇಲೆ ಮಲ್ಲಿಕಾರ್ಜುನ ಪಾಟೀಲ್ ಅವರು ತಮ್ಮ ಮಕ್ಕಳನ್ನು ಒಂದು MSc ಮಾಡಿಸಿ ಇವತ್ತು ಮಗಳು ಜಾಬ್ನಲ್ಲಿದ್ದಾಳೆ. ಮಗನೂ ಕೂಡ ಇವತ್ತು ಅಮೇರಿಕಕ್ಕೆ ಹೋಗ್ತಾ ಇದ್ದಾನೆ. ಎಂಥ ಹೆಮ್ಮೆ ವಿಚಾರ ರೀ. ಶ್ರೀಮಂತರ ಕಲಿಬೇಕಂತ ಇದು ಅಲ್ಲ, ಅಮೇರಿಕಕ್ಕೆ ಔಟ್ ಆಫ್ ಕಂಟ್ರಿಗೆ ಶ್ರೀಮಂತರ ಮಕ್ಕಳು ಹೋಗ್ಬೇಕಂತ ಅಷ್ಟೇ ಅಲ್ಲ, ನಮ್ಮ ಮಕ್ಕಳು ಹೋಗಲಿ ಅನ್ನುವಂಥ ವಿಚಾರ ಎಂಥ ದೊಡ್ಡ ವಿಚಾರ ಹೇಳ್ರಿ. ಇವತ್ತು ಮಲ್ಲಿಕಾರ್ಜುನ ಪಾಟೀಲ್ ಅವರು ತಮ್ಮ ಜೆರಾಕ್ಸ್ ಮಷಿನ್ ಇಟ್ಕೊಂಡು ಇವತ್ತು ಮಗನಿಗೆ ಅಮೇರಿಕಾ ಕಳಿಸ್ತಾ ಇದ್ದಾರಪ್ಪ ಅಂದ್ರೆ ಅಸೋಸಿಯೇಷನ್ ಅಧ್ಯಕ್ಷರು, ಸದಸ್ಯರು, ಡೈರೆಕ್ಟ್ರು, ಎಲ್ಲ ಮೆಂಬರ್ಗಳು, ಅಕ್ಕೋರು, ಅಣ್ಣವರು, ಭಗವಂತ ಅಣ್ಣವರು ಎಲ್ಲರ ನೇತೃತ್ವ ಇವತ್ತು ಸನ್ಮಾನ ಮಾಡಿ ಶುಭ ಹಾರೈಸ್ತಾ ಇದ್ದೀರಿ. ಅವನ ಜೀವನ ಇನ್ನೂ ಹಾಗೆ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಒಂದು ದೊಡ್ಡ ಇಂಜಿನಿಯರ್ ಆಗಿ ಬರಲಿ ಅಂತ ನಾವು ಕೂಡ ಈ ಒಂದು ಅಸೋಸಿಯೇಷನ್ ವತಿಯಿಂದ ಶುಭ. ಬಳಿಕ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಬಾಬುರಾವ್ ದಂಡಿನಕರ್ ಹಾಗೂ ಮುಖಂಡರು ಮಲ್ಲಿಕಾರ್ಜುನ್ ಅವರ ಪುತ್ರ ಪ್ರಜ್ವಲ್ ಅವರು ಇಂಜಿನಿಯರಿಂಗ್ ವ್ಯಾಸಂಗ ಮುಗಿಸಿ ಇದೀಗ ಉನ್ನತ ವ್ಯಾಸಂಗಕ್ಕೆ ಅಮೆರಿಕಾಗೆ ಹೊರಟಿರುವುದು ಹೆಮ್ಮೆ ವಿಚಾರವಾಗಿದ್ದು ಅವರ ಮುಂದಿನ ಶೈಕ್ಷಣಿಕ ಜೀವನ ಇನ್ನಷ್ಟು ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಬುದ್ಧ ಬಸವ ಅಂಬೇಡ್ಕರ್ ಬೆರಳಚ್ಚು ಕೋಟ್ ರಸ್ತೆ ಗುಲ್ಬರ್ಗ. ಇವತ್ತು ನಾವು ಸುಮಾರು 35 ವರ್ಷಗಳ ಕಾಲ ಇದೇ ವೃತ್ತಿಯಲ್ಲಿ ಮುಂದುವರಿಸಿಕೊಂಡು ಬಂದು ನಮ್ಮ ಮಕ್ಕಳಿಗೆ ನಮ್ಮ ತಿಳಿದ ಮಟ್ಟಿಗೆ ವ್ಯಾಸಂಗವನ್ನು ದೊರಕಿಸಿಕೊಟ್ಟಿದ್ದೀವಿ. ಆದರೆ ಇವತ್ತು ನಮ್ಮದೇ ಗೆಳೆಯನಾದ ಶ್ರೀ ಮಲ್ಲಿಕಾರ್ಜುನ್ ಬಿರಾದರ್ ಅವರ ಮಗ ಪ್ರಜ್ವಲ್ ಅವರು ಉನ್ನತ ವ್ಯಾಸಂಗ ಇಂಜಿನಿಯರ್ ಮುಗಿಸಿ ಉನ್ನತ ವ್ಯಾಸಂಗಕ್ಕಾಗಿ ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ. ಅದು ನಮಗೆ ಎಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ. ಅದಕ್ಕಾಗಿ ನಾವು ಇವತ್ತು ಅವರಿಗೆ ಅವರ ಉನ್ನತ ವ್ಯಾಸಂಗ, ಅವರ ಜೀವನ ಉನ್ನತೀಕರಿಸಕ್ಕಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಅವರಿಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂಥೇಳಿ ನಾವು ಎಲ್ಲರ ಪರವಾಗಿ ಅವನಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಮ್ಮ
ಈ ಏನು ಸಣ್ಣ ಪುಟ್ಟ ವ್ಯಾಪಾರಿಗಳು ಇದ್ದೀವಿ, ಇದೇ ರೀತಿ ನಮ್ಮ ಮಲ್ಲಿಕಾರ್ಜುನ್ ಬಿರಾದಾರ್ ಅವ್ರ ಮಗ ಏನು ಪ್ರಜ್ವಲ್ ಅವರು ಹೋಗ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಮಕ್ಕಳಿಗೂ ಕೂಡ ನಾವು ಉನ್ನತ ವ್ಯಾಸಂಗಕ್ಕಾಗಿ ಮುಂದಿನ ದಿನಗಳಲ್ಲಿ ಕಳಿಸ್ಬೇಕು ಅಂಥೇಳಿ ನನ್ನ ಸಿಬ್ಬಂದಿಗಳಿಗೆ, ನನ್ನ ಗೆಳೆಯರಿಗೆ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೇನೆ. ನಮ್ಮ ಕಲಬುರಗಿ ನಗರದ ಬುದ್ಧ ಬಸವ ಅಂಬೇಡ್ಕರ್ ಕಂಪ್ಯೂಟರ್ ಬೆರಳಚ್ಚುಗಾರರ ಸಂಘದ ವತಿಯಿಂದ ಏನು ಆಯ್ಕೆಯಾಗಿರುವಂತಹ ಸಹೋದರ ಪ್ರಜ್ವಲ್ ಮಲ್ಲಿಕಾರ್ಜುನ್ ಬಿರಾದಾರ್ ಅವರಿಗೆ ತಾವೇನು ಭಾಳ ವಿಶೇಷವಾಗಿ ಸನ್ಮಾನ ಮಾಡಿದ್ರಿ. ಮೊದಲಿಗೆ ತಮಗೆ ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಅವ್ರು ಹೇಳ್ದಂಗೆ ಅಮೇರಿಕಾ ಅಂತಂದರೆ ಒಂದು ಬಂಗಾರದ ತುತ್ತು ಇದ್ದಂಗೆ, ಅದು ಬರೀ ಅದು ಶ್ರೀಮಂತರಿಗೆ ಮಾತ್ರ ಸೀಮಿತ, ಬಡವರಿಗೆ ಆಗಂಗಿಲ್ಲ ಆ ಒಂದು ಇದು ಅಂತೇಳಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದರೆ ಇವತ್ತು ಅವ್ರು ಬೆರಳಚ್ಚುಗಾರ ಇದ್ದುಕೊಂಡು ಕೂಡ ಇವತ್ತು ತಮ್ಮ ಮಕ್ಕಳಿಗೆ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇವತ್ತೇನು ಅಮೆರಿಕ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅಂದರೆ ಇದು ಇಡೀ ಕಲಬುರಗಿಗೆ ಒಂದು ಕೀರ್ತಿ ತಂದಿರುವಂಥ ವಿಚಾರ. ಅದಕ್ಕೆ ನಾವು ಇವತ್ತಿನ ದಿವಸದಲ್ಲಿ ಅವರಿಗೆ ನಮ್ಮ ಸಂಪೂರ್ಣ ಕಲ್ಯಾಣ ಕರ್ನಾಟಕ ವತಿಯಿಂದ ಅಭಿನಂದನೆ ತಿಳಿಸ್ತೀವಿ. ಇವತ್ತು ಅವರು ಹೋಗುವಂಥ ಯಾವ ಒಂದು ದೇಶಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಅವರು ಇನ್ನೂ ಉನ್ನತ ವ್ಯಾಸಂಗ ಮಾಡಿಬಿಟ್ಟು ನಮ್ಮ ಕಲಬುರಗಿಗೆ ಆಗಮಿಸಿ ಒಂದು ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಮತ್ತು ಕುಟುಂಬಕ್ಕೆ ಆಧಾರವಾಗಿರುವಂಥ ಮಗನ ಯಶಸ್ಸನ್ನು ಕಂಡು ಇವತ್ತು ಏನು ಅವರು ತಂದೆ ತಾಯಿಗಳು ಇವತ್ತು ಹರ್ಷಿತರಾಗಿದ್ದಾರೆ, ಅಷ್ಟೇ ಹರ್ಷಿತರ ನಾವು ಕೂಡ ಆಗಿದ್ದೀವಿ ಅಂತ ಹೇಳಿಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಭಾಗ್ಯನಾಥ್ ಗೌಡ, ಅನಂತಯ್ಯ ಗುತ್ತೇದಾರ್, 4 ಚಕ್ರ ತಂಡದ ಮಾಲಾ ಕಣ್ಣಿ ಸೇರಿದಂತೆ ಬುದ್ಧ ಬಸವ ಅಂಬೇಡ್ಕರ್ ಕಂಪ್ಯೂಟರ್ ಬೆರಳಚ್ಚುಗಾರರು, ಜೆರಾಕ್ಸ್ ಹಾಗೂ ಸಣ್ಣಪುಟ್ಟ ವ್ಯಾಪಾರಿಗಳ ಸಂಘದ ಅನೇಕರು ಉಪಸ್ಥಿತರಿದ್ದರು.